ಸ್ನೇಹಿತರೆ, ನೀವು ಅಂದುಕೊಂಡಂತೆ ಯಾರು ಕೂಡ ಇರಲ್ಲ ನೋಡಿ. ಆಟೋ ಡ್ರೈವರ್ಗಳು ಅಂತ ಬಂದಾಗ ಒಳ್ಳೆಯವರು ಅಂತ ಕೂಡ ಹಿಂದೆ ಒಂದು ವಿಡಿಯೋ ನೋಡಿರ್ಬೋದು, ಒಂದಲ್ಲ ತುಂಬ ಒಂದು 5-6 ವಿಡಿಯೋ ನಾನು ತುಂಬ ಮಾಡಿದ್ದೆ. ಆದರೂ ಕೂಡ ಆಟೋದಲ್ಲೂ ಕೂಡ ಈ ರೀತಿ ಮಾಫಿಯಾ ನಡೀತಾ ಇದೆ. ಈ ರೀತಿ ಒಂದು ಆರ್ ಟಿ ಒಗೆ ಏನೋ ಲಂಚ ತಳ್ಳಿಬಿಟ್ಟು ಓಡಾಡಿಸುವಂಥದ್ದು ಗಾಡಿನ, ಈ ರೀತಿ ಅಂದರೆ ಆಟೋಗಳನ್ನ ಈ ರೀತಿ ಆರ್ ಟಿ ಒಗೆ ಲಂಚ ತಳ್ಳೋದೇ ಆಗಲಿ, ಇಲ್ಲ ಆರ್ ಟಿ ಒಗೆ ಮೋಸ ಮಾಡಿ ಆಟೋಗಳನ್ನ ಓಡಿಸೋದೇ ಆಗಲಿ, ಈ ರೀತಿ ನಡೀತಾ ಇದೆಯಾ ನೋಡಿ. ಲಾಯರ್ ಜಗದೀಶ್ ಅವರು ಹೇಳೋ ಪ್ರಕಾರ ನಿಜವಾಗ್ಲೂ ಆಟೋದವರು ಅಷ್ಟೊಂದು ಭ್ರಷ್ಟರ, ಆಟೋ ಚಾಲಕರು ಅಷ್ಟೊಂದು ಮೋಸಗಾರರ, ಹಾಗಾದರೆ ಜನಗಳಿಗೆ ಮೋಸ ಮಾಡೇ ಬದುಕ್ತಾ ಇದ್ದಾರೆ ನಿಜವಾಗ್ಲೂ ನೋಡಿ. ಸ್ನೇಹಿತರೆ, ಇಲ್ಲಿದೆ ಉತ್ತರ ಇದಕ್ಕೆ. ಯಾಕೆಂತಂದರೆ ಆಟೋ ಚಾಲಕರು ಅಂತ ಬಂದಾಗ ಏನು ಮಾಡ್ತಾ ಇದ್ದಾರೆ ಆಟೋ ಚಾಲಕರು ನೋಡಿ. ಆಟೋ ಚಾಲಕರು ನಿಜವಾಗ್ಲೂ ಹೇಳ್ಬೇಕಂತಂದರೆ ಏನು ಮಾಡ್ತಾ ಇಲ್ಲ ನೋಡಿ. ನಮ್ಮ ಕೆಲವರೆಲ್ಲ ಹೇಳ್ತಕ್ಕಂಥದ್ದು ಏನಂತಂದರೆ, ಸುಳ್ಳು ಸುದ್ದಿಗಳು ಹೇಳ್ತಕ್ಕಂಥದ್ದು ಅಂತಂದರೆ ಈ ರೀತಿ ಎಲ್ಲ ಕೆಲವರನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ವೈರಲ್ ಆಗಿರತಕ್ಕಂಥ ವಿಡಿಯೋ ನೋಡಿರ್ಬೋದು. ಏನಕ್ಕೆ ಆಟೋ ಚಾಲಕರು ಈ ರೀತಿ ತುಂಬ ಈ ಥರ ಎಲ್ಲ ತಪ್ಪು ಮಾಡ್ತಾ ಇದ್ದಾರೆ, ತಪ್ಪು ಮೇಲೆ ತಪ್ಪು, ಅವರವರೇ ಒಂದೊಂದ್ಸಲ ತಪ್ಪು ಮಾಡ್ತಾರೆ, ಸುಮ್ಮನೆ ಇದಕ್ಕಿದ್ದಂಗೆ ಬೇರೆಯವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಈ ರೀತಿ ಎಲ್ಲ ವಿಡಿಯೋಗಳನ್ನ ನೀವು ನೋಡಿರ್ತೀರ. ಆದರೆ ಇವರೆಲ್ಲ ಆಟೋ ಚಾಲಕರೆಲ್ಲ ಒಂದು ದಂಧೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ಸಂಘಟನೆಗಳಿಗೆಲ್ಲ ಏನೋ ದುಡ್ಡು ತಿಳ್ಕೊಂಡು ನಮ್ಮದೊಂದು ಆಟೋ ಹಿಂಗೆ ಕೊಡಿಸಿ, ಲೈಸೆನ್ಸ್ ಎಲ್ಲ ಬೇಕಾಗಿಲ್ಲ, ಈ ರೀತಿ ಎಲ್ಲ ಮಾಡ್ಕೊಂಡು ಏನಾದರೂ ಮಾಡ್ತಾ ಇದ್ದಾರೆ. ಈ ಥರ ಏನೂ ಮಾಡ್ತಾ ಇಲ್ಲ ಸ್ನೇಹಿತರೆ. ಆ ಥರ ಎಲ್ಲ ಮಾಡೋವಷ್ಟು ಕೀಳು ಮಟ್ಟಕ್ಕೆ ಇಳಿಯಲ್ಲ ನಮ್ಮ ಆಟೋ ಡ್ರೈವರ್ಗಳು. ಬಟ್ ಏನಂತಂದರೆ, ನಮ್ಮ ಆಟೋ ಡ್ರೈವರ್ಗಳು ಮತ್ತು ಆರ್ ಟಿ ಒ ಸರ್ಕಾರದ ಕಣ್ಣು ತಪ್ಪಿಸಿ ಅವರು ನಿಜವಾಗ್ಲೂ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಏನಂತಂದರೆ, ಏನೋ ಒಂದು ಸುದ್ದಿ, ಏನೋ ಒಂದು ಸುಳ್ಳು ಸುದ್ದಿ ಹರಡ್ತಾ ಇದೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ. ಆದರೂ ಕೂಡ ಇದೆಲ್ಲ ಒಂದೊಂದು ಏನಾದರೂ ಆಟೋಗಳನ್ನೂ ಕೂಡ ಕರೆಕ್ಟಾಗಿ ವಿಚಾರಣೆ ಮಾಡ್ದೇ ಏನಾದರೂ ಈ ಫೋಟೋಗಳನ್ನು ಕೂಡ ಲಾಯರ್ ಜಗದೀಶ್ ಅವರು ಹಂಚ್ಕೊಟ್ಟವ್ರು ಏನೋ ಗೊತ್ತಿಲ್ಲ. ಸ್ನೇಹಿತರೆ, ಇದು ನೋಡಿ, ಡೀಟೇಲ್ದಾಗ ಫುಲ್ಲು ತಿಳ್ಕೊಬೇಕು ಅಂದರೆ ನಾನು ನಿಮಗೆ ಪೂರ್ತಿ ವಿವರ ಕೊಟ್ಬಿಡ್ತೀನಿ ನೋಡಿ. ಯಾಕಂತಂದರೆ ಆಟೋದವರು ಅಷ್ಟೊಂದು ಕೀಳು ಮಟ್ಟದಲ್ಲಿ ಏನು ಹಿಡ್ದಿಲ್ಲ. ತುಂಬ ಜನ ಹೇಳ್ತಿರ್ತಾರೆ ಆಟೋದವರೆಲ್ಲ ತುಂಬ ಒಳ್ಳೆಯವರು, ತುಂಬ ಅಂತಲ್ಲ, ನನ್ನ ಪ್ರಕಾರ ಅಂತಲ್ಲ, ನಿಮ್ಮ ಪ್ರಕಾರನೂ ಕೂಡ ನೀವೇ ಒಂದ್ಸಲಿ ನೋಡ್ಕೊಂಡು ಹೋಗೋದ್ರೆ ಕೆಟ್ಟವರು ಅಂತಲೂ ಕೂಡ ಹೇಳ್ತಾರೆ ನಮ್ಮ ಜನ. ಆಟೋದವ್ರಿಗಿಂತ ಕೆಟ್ಟವರು ಬೇರೆ ಇಲ್ಲ ನೋಡಿ. ಕೆಲವರು ಮೆಜೆಸ್ಟಿಕ್ ಕಡೆ ಹೋದಾಗೆಲ್ಲ ತುಂಬ ಮೋಸ ಮಾಡ್ತಾರೆ ಅವರು. ಬೇರೆ ಕಡೆ ಎಲ್ಲ ಬರೀ 3 ಕಿಲೋಮೀಟ್ರಿಗೆ ಕರೆದ್ರೆ, ಬರೀ ಇಲ್ಲೇ 10 ಕರೆದ್ರೆ ಎಲ್ಲ 100 ರೂಪಾಯಿ 500 ರೂಪಾಯಿ ಕೇಳೋದು ಹಿಂಗೆ ಮಾಡ್ತಾರೆ. ಆ ಥರದ್ದೆಲ್ಲ ಒಂದು 100ಕ್ಕೆ 10% ಇದ್ದೇ ಇರ್ತಾರೆ ಅಂಥವ್ರದ್ದೆಲ್ಲ ನೋಡಿ. ಅಂಥವರೆಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಅಂಥವರೆಲ್ಲ ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನೋಡಿ ಸ್ನೇಹಿತರೆ. ಯಾಕೆಂತಂದರೆ ಅವರೆಲ್ಲ ಏನೋ ಅವರು ಕೂಡ ಲೈಫಲ್ಲಿ ಮುಂದೆ ಬರಬೇಕು, ದುಡ್ಡು ಮಾಡಬೇಕು ಅನ್ನೋ ಒಂದು ಕಾಂಬಿನೇಷನ್ ಇದ್ದೇ ಇರುತ್ತೆ ಅದೆಲ್ಲ. ಆದರೆ ಈಗ ಏನಂತಂದರೆ ಸ್ನೇಹಿತರೆ, ಯಾಕೆ ಬೇಕು ಈಗ ಆಟೋ ಚಾಲಕರು ಅಂತ ಬಂದಾಗ, ಆಟೋ ಚಾಲಕರು ನಿಜವಾಗ್ಲೂ ಏನಾದರೂ ದಂಧೆ ಮಾಡ್ತಾ ಇದ್ದಾರಾ? ಇಲ್ಲಿ ತಿಳ್ಕೊಬೇಕಾಗಿರೋ ವಿಷಯ ಏನಂತಂದರೆ, ಆಟೋ ಚಾಲಕರ ಬಗ್ಗೆನೇ ನೇರವಾಗಿ ಏನಾದರೂ ದಂಧೆ ಮಾಡ್ತಾ ಇದ್ದಾರಾ ಇಲ್ವಾ, ಏನು ದಂಧೆ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ. ಆಟೋ ಚಾಲಕರು ಕೂಡ ನಿಜವಾಗ್ಲೂ ಆರ್ ಟಿ ಒ ಕಣ್ತಪ್ಪಿಸಿ, ಇಲ್ಲ ಸರ್ಕಾರದ ಕಣ್ತಪ್ಪಿಸಿ ಏನಾದರೂ ಮಾಡ್ತಾವ್ರ ಇಲ್ಲ? ನಿಜವಾಗ್ಲೂ ಹೇಳ್ಕೋಬೇಕಂದ್ರೆ ಆ ರೀತಿ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ತಪ್ಪಿಸಿದ್ರು, ಏನೋ ಮಾಡ್ತಾಯಿದ್ರು ಕೂಡ ಅವರು ಜೈಲಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ ನೋಡಿ. ಅಕಸ್ಮಾತ್ ಜೈಲಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ, ಸಾಯೋ ಗಂಟೆ ಜೈಲಲ್ಲೇ ಜೀವಾವಧಿ ಶಿಕ್ಷೆ ಕೂಡ ಬರುತ್ತೆ ಅಂತ ಅಂದಾಗ ನೀವು ಅಲ್ಲೇ ಯೋಚನೆ ಮಾಡಬೇಕು ನೋಡಿ. ಜೀವಾವಧಿ ಶಿಕ್ಷೆ ನಿಜವಾಗ್ಲೂ ಆಟೋ ಚಾಲಕರಿಗೆ ಬರುತ್ತಾ? ಏನಾಗುತ್ತೆ ಹಾಗಾದರೆ ಮುಂದೆ? ಇದೆಲ್ಲ ನಿಜವಾಗ್ಲೂ ಹೇಳ್ತಾ ಹೋದರೆ ನಿಮಗೇನೋ ಒಂದು ದೊಡ್ಡ ಸುದ್ದಿನೇ ಬಂದುಬಿಡುತ್ತೆ ನಿಜವಾಗ್ಲೂ. ಈ ಥರ ಮಾಡ್ಬೋದು, ಈ ಥರ ಮಾಡೋಕ್ಕಾಗಲ್ಲ ಅಂತೆಲ್ಲ ನಿಜವಾಗ್ಲೂ ನಿಮಗೆ ಗೊತ್ತಿದ್ರೆ ಅದೆಲ್ಲ ಮಾಡ್ಬೋದು. ಆದರೆ ಕಾನೂನು ಬಾಹಿರ ಆಗುತ್ತೆ ಅದು ನಿಜವಾಗ್ಲೂ ಮಾಡಿದ್ರೆ ನೋಡಿ ಸ್ನೇಹಿತರೆ. ಈ ಥರ ಮಾಡಿದಾಗ ಅದು ಕಾನೂನು ಬಾಹಿರ ಆದಾಗ, ಅಕಸ್ಮಾತ್ ಏನಾದರೂ ಆರ್ ಟಿ ಹೋದ್ರು, ಅಕಸ್ಮಾತ್ ಪೊಲೀಸೇ ಏನಾದರೂ ಹಿಡಿದ್ರು ಅಂತಂದಾಗ ಅವರು ಜೈಲಿಗೆ ಹೋಗಬೇಕಾಗುತ್ತೆ. ಇಷ್ಟು ಲಕ್ಷ ಅಂತ ಪೆನಲ್ಟಿ ಕೂಡ ಕೋರ್ಟಿಗೆ ಕಟ್ಬಿಟ್ಟು ಬರಬೇಕಾಗುತ್ತೆ ನೋಡಿ. ಇಂಥ ಟೈಮನ್ನು ನಮ್ಮ ಆಟೋ ಚಾಲಕರು ಯೋಚನೆ ಮಾಡಲ್ಲ, ಈ ರೀತಿ ಮಾಡೇ ಮಾಡ್ತಾರೆ ಅಂತ ಕೂಡ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಇದೆಲ್ಲ ಏನೋ ಒಂದು ಸುಳ್ಳು ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಆಟೋ ಚಾಲಕರಿಗೆ ಕೂಡ ನೋಡಿ. ಕೆಲವರು ಆಟೋ ಚಾಲಕರು ಕೂಡ ನಮ್ಮ ವಿಡಿಯೋವನ್ನು ನೋಡ್ತಾ ಇರ್ಬೋದು. ಯಾಕೆಂತಂದರೆ ಇದೆಲ್ಲ ಒಂದು ಸುಳ್ಳು ಸುದ್ದಿ ನಿಜವಾಗ್ಲೂ. ಇದೆಲ್ಲ ಒಂದು ಸತ್ಯ ಅಲ್ಲ, ಇದೊಂದ ಒಂದು ಕಹಿ ಘಟನೆ ಅಷ್ಟೇ. ಇದೆಲ್ಲ ಏನೋ ಒಂದು ಆಟೋದವ್ರ ಮೇಲೆ ಒಂದು ಏನೋ ನೀವು ಅಂತಿರಲ್ಲ, ಸುಳ್ಳುತನ ಆಪದ ವರ್ಷಕ್ಕೆ ಗೂಬೆ ಕೂರ್ಸೋಕೆ ಮಾಡಿರೋ ಒಂದು ಪ್ಲ್ಯಾನು, ಏನೇನೋ ಮಾತಾಡ್ತಿರ್ತೀರ. ಬಟ್ ಅದನ್ನು ಏನೋ ಮಾಡೋಕ್ಕೆ ಇದು ಪ್ಲ್ಯಾನ್ ಮಾಡಿರೋದು ಅಷ್ಟೇ ಅಂತ ಅಂದ್ಕೊಂಡಿರ್ಬೋದು. ಆದರೆ ಸ್ನೇಹಿತರೆ, ನಮ್ಮ ಪ್ರಕಾರ ನೋಡಿ, ಆಟೋ ಚಾಲಕರು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವ್ರಿಗೂ ಕೂಡ ಬದುಕೋ ಹಕ್ಕಿದೆ ಈ ಸಮಾಜದಲ್ಲಿ. ಯಾಕೆಂದರೆ ಈ ಥರ ಎಲ್ಲ ಕಳ್ತನ ಮಾಡಿ ಬದುಕೋ ಹಕ್ಕು ಅಂತೂ ಇಲ್ಲ. ಕಳ್ತನ ಮಾಡಿ ಬದುಕೋ ಅಂತಲ್ಲ, ಕಳ್ತನ ಮಾಡೋ ಬದುಕೋದಕ್ಕೆ ಈ ಥರ ಎಲ್ಲ ಆಗೋದಿಲ್ಲ ನೋಡಿ. ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚೋಕ್ಕಾಗಲ್ಲ. ಯಾಕೆಂತಂದರೆ ಅಲ್ಲಿ ಎಲ್ಲಂದ್ರಲ್ಲಿ ಪೊಲೀಸರು ಹಿಡಿತಾ ಇರ್ತಾರೆ. ಪೊಲೀಸರ ಕೈಯಲ್ಲಂತೂ ಸಿಕ್ಕಾಕೋಬೇಕಾಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡೋದಕ್ಕಾಗಲ್ಲ ನೋಡಿ. ಈ ಥರ ಹಿಂಗೆ ಮಾಡ್ಕೊಂಡಿರುವಾಗ ಯಾವುದೇ ಕಾರಣಕ್ಕೂ ಅವರು ಮೋಸ ಹೋಗೋದಕ್ಕಾಗಲ್ಲ, ಮೋಸ ಮಾಡೋದಕ್ಕೂ ಆಗಲ್ಲ. ಹಿಂಗಿರುವಾಗ ನೋಡಿ, ಲಾಯರ್ ಜಗದೀಶ್ ಅವರು ಕೂಡ ಈ ರೀತಿ ಆಪಾದನೆಯನ್ನು ಹೊರಿಸಿರ್ತಕ್ಕಂಥದ್ದು ನಿಜವಾಗ್ಲೂ ತುಂಬ ಒಂದು ಕಹಿ ಘಟನೆ ಆಗಿದೆ ನಮ್ಮ ಆಟೋ ಚಾಲಕರಿಗೆ.
ನಾವು ಅಂತಲ್ಲ, ನೀವು ಎಲ್ಲೇ ಹೋದ್ರೂ ನೋಡ್ತಾ ಇರ್ತೀರ ಆಟೋ ಚಾಲಕರನ್ನ. ಯಾಕೆ ನಾವು ಅಷ್ಟೊಂದು ಆಟೋ ಚಾಲಕರನ್ನೇ ತಪ್ಪು ಅವ್ರದ್ದೇ ತಪ್ಪು ಅಂತೆಲ್ಲ ಗಲಾಟೆ ಮಾಡ್ಕೋತಾ ಇರ್ತಾರೆ ಎಷ್ಟೋ ಜನ. ಅವ್ರದ್ದೇ ಒಂದು ಜಗಳಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲೇ ಒಂದು ಜನಗಳಿಗೆ ಕಸ್ಟಮರ್ಸೇ ಆಗಲಿ ಎಲ್ಲೇ ಒಂದು ಬರಲ್ಲ, ಅವರು ಜಗಳಕ್ಕೆ ಹೋಗ್ತಾ ಇರ್ತಾರೆ. ಯಾಕೆ ಹೋಗ್ತಾ ಇರ್ತಾರೆ ಜಗಳಕ್ಕೆ ಅಂತಂದರೆ, ನಿಜವಾಗ್ಲೂ ನೋಡಿ ಅವ್ರಿಗೂ ಕೂಡ ತುಂಬ ಬಡತನದಿಂದ ಬಂದಿರ್ತಾರೆ. ಆಟೋಗೆ ಲೈಸೆನ್ಸ್ ಕಟ್ಟಿ ಆಟೋಗೆ ಲಕ್ಷ ಇನ್ವೆಸ್ಟ್ ಮಾಡಿ ಬಂದಿರ್ತಾರೆ. ನೋಡಿ, ಕೋಟಿ ಲಂಚದ ಹಗರಣ ಅಂತ ಬಂದಾಗ ಅಂತ ಎಲ್ಲ ಲಂಚದ ಹಗರಣ, ಭ್ರಷ್ಟಾಚಾರದ ವಿರುದ್ಧ ಎಲ್ಲ ನಮ್ಮ ಜನ ತಿರುಗಿ ಬೀಳಲ್ಲ. ಇಂಥ ಸಣ್ಣ ಪುಟ್ಟ ಆಟೋ ಚಾಲಕರ ಮೇಲೆ ತಿರುಗಿ ಬೀಳ್ತಾರೆ ಅಂತಂದರೆ, ಸಣ್ಣ ಪುಟ್ಟ ಆಟೋ ಚಾಲಕರು ಕೂಡ ಅವ್ರಿಗೂ ಕೂಡ ಏನೋ ಒಂದು ಕಾಸು ಮಾಡ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಅಮೌಂಟ್ ಕೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ಹೊಸ ರೂಲ್ಸ್ ಬಂದಿದೆ ನೋಡಿ, ಆಟೋ ಚಾಲಕರಿಗೆ ಬೀಳುತ್ತೆ ದಂಡ. ಹೇಳೋಕ್ಕಾಗಲ್ಲ, ಅದೆಲ್ಲ ಆಟೋ ಚಾಲಕರು ಜಾಸ್ತಿ ಅಮೌಂಟ್ ಕೇಳೋಂಗೇ ಇಲ್ಲ ಜನಗಳ ಹತ್ರ ಅಂತ ಕೂಡ ಲಾಯರ್ ಜಗದೀಶ್ ಅವರು ಕೂಡ ಅದನ್ನೆಲ್ಲ ಫಾರಮ್ ಎಲ್ಲ ಒಂದು ಅಪ್ಲೋಡ್ ಮಾಡಿರೋ ಒಂದು ವೀಡಿಯೋ ಕೂಡ ನಿಮ್ಗೆ ಹಾಕಿದ್ದೆ ಲಾಸ್ಟ್ ಟೈಮಲ್ಲಿ. ಸದ್ಯಕ್ಕೆ ನೋಡಿ ಸ್ನೇಹಿತರೆ, ಯಾಕೆ ಬೇಕು ಆಟೋ ಚಾಲಕರಿಗೆ ಈ ಥರ ಎಲ್ಲ ಯಾಕೆ ಮಾಡ್ತಾರೆ, ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ ಆಟೋ ಚಾಲಕರು? ಅಂಥದ್ದಾದ್ರೂ ಕೂಡ ಏನಾಗಿದೆ ನಮ್ಮ ಆಟೋ ಚಾಲಕರಿಗೆ? ಅಂಥದ್ದೇನೂ ಆಗಿಲ್ವಲ್ಲ. ನೋಡಿ, ಆಟೋ ಚಾಲಕರು ಅಂತ ಬಂದಾಗ ಅಂಥದ್ದು ಇಂಥದ್ದು ಅಂತೆಲ್ಲ ಏನಿಲ್ಲ, ಅವ್ರಿಗೇನು ಅಂಥ ಕಷ್ಟಗಳು ಕೂಡ ಇಲ್ಲ. ನೋಡಿ, ಆಟೋ ಕರೆಕ್ಟಾಗಿ ಓಡಿಸ್ತಾ ಇದ್ದಾರೆ, ಮೀಟ್ರ್ ಹಾಕೊಂಡು ಆಟೋ ಓಡಿಸ್ತೀವಿ ಅಂತ ಬಂದಾಗ ಅವ್ರಿಗೇನು ಅಂತ ಕಷ್ಟ ಬರೋಲ್ಲ. ಕೆಲವರೆಲ್ಲ ಮೀಟ್ರ್ ಹಾಕ್ತೆ ಆಟೋ ಓಡಿಸೋರು, ಅವರೆಲ್ಲ ಏನಂತಂದರೆ ಅವ್ರಿಗೂ ಕೂಡ ಏನೋ ಒಂದು ಆಸೆ ಇರುತ್ತೆ, ದುಡ್ಡು ಮಾಡೋ ಒಂದು ಆಸೆ ಅಷ್ಟೇ, ಬೇರೆ ಏನೇನಿಲ್ಲ. ದುಡ್ಡು ಮಾಡಬೇಕು, ಸಡನ್ಲಿ ಏನೋ ದುಡ್ಡು ಮಾಡ್ಕೋಬೇಕು ಅಂತಂದಾಗ ಆ ಟೈಮ್ ಹಂಗೆ ಬಂದಾಗ ಏನು ಮಾಡೋದಕ್ಕಾಗಲ್ಲ, ಆಗಿಬಿಡುತ್ತೆ. ಹಿಂಗೆ ಬಂದಾಗ ಆಟೋ ಚಾಲಕರು ಅಂತ ಬಂದಾಗ ನಮ್ಮ ಲಾಯರ್ ಜಗದೀಶ್ ಅವರು ಕೂಡ ಇದೇ ರೀತಿ ಒಂದು ವಾಗ್ವಾದವನ್ನು ಮಂಡಿಸಿದ್ದಾರೆ. ಏನಂತಂದರೆ, ವಾಗ್ವಾದ ಅಂತ ಬಂದಾಗ ತುಂಬ ನೀವು ವಾಗ್ವಾದವನ್ನು ನೋಡಿರ್ತೀರ. ಲಾಯರ್ ಜಗದೀಶ್ ಅಂತಲ್ಲ, ತುಂಬ ಕೆಲವರದೆಲ್ಲ ನೋಡಿರ್ತೀರ ವಾಗ್ವಾದವನ್ನು. ಅವೆಲ್ಲ ಏನಂತಂದರೆ, ಚಾಲಕರ ಮೇಲೆ ಒಂದು ಏನೋ ಸುಳ್ಳು ಸುದ್ದಿ ಆಪಾದನೆಗಳನ್ನ ನೀವು ನೋಡ್ತಾ ಇರ್ತೀರ. ಎಲ್ಲ ಕೂಡ ಅದು ಕೆಲವು ಸತ್ಯ ಅಂತಲೂ ಕೂಡ ಹೇಳ್ಬೋದು, ಕೆಲವು ಸುಳ್ಳು ಅಂತಲೇ ಹೇಳ್ಬೋದು. ಸತ್ಯ ಅಂತ ಬಂದಾಗ ಕೆಲವೊಂದು ನೋಡಿ, ಈಗ ಕಾರಣ ನಿಮ್ಗೆ ಹೇಳ್ಬೇಕಂತಂದರೆ, ಸತ್ಯ ಅಂತ ಬಂದಾಗ ಸತ್ಯವನ್ನು ಯಾರು ತಾನೇ ನಿಜ ಜೀವನದಲ್ಲಿ ಸತ್ಯವನ್ನು ನಡ್ಕೋತಾರೆ? ಎಲ್ಲರೂ ಸುಳ್ಳೇ ಹೇಳ್ತಕ್ಕಂಥದ್ದು. ಎಲ್ಲರೂ ಅವ್ರ ನಿಜ ಜೀವನದಲ್ಲಿ ಕಳ್ತನ ಮಾಡ್ತಾರೆ, ಮೋಸ ಹೋಗ್ತಾರೆ, ಏನೇನೋ ಮಾಡ್ತಾರೆ. ಬಟ್ ಇದೆಲ್ಲ ಒಂಥರ ಕಾಮನ್ ಆಗಿ ಉಳಿದ್ಬಿಟ್ಟಿದೆ, ಏನಿಲ್ಲ ಇಲ್ಲಿ. ಇದೆಲ್ಲ ಒಂಥರ ಜೀವನದಲ್ಲಿ ಕಾಮನ್ನೇ. ಇದೆಲ್ಲ ನಮ್ಮ ಜೀವನದಲ್ಲಿ ಈಗ ನೋಡಿ, ಎಲ್ಲರೂ ಕೂಡ ಈ ಬಣ್ಣದ ಜಗತ್ತಲ್ಲಿ ಎಲ್ಲರೂ ಬಣ್ಣ ಹಚ್ಚಿ ಅಂದರೆ ಸುಳ್ಳು ಹೇಳಿ ನಾಟಕ ಆಡ್ತಕ್ಕಂಥವ್ರು ಎಲ್ಲರೂ ಕೂಡ ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಆದರೆ ನಮ್ಮ ಸಮಾಜದಲ್ಲಿ ರೈತ ಒಬ್ಬ, ನಮ್ಮ ಸಮಾಜದಲ್ಲಿ ಅಂದರೆ ನಮ್ಮ ಇಡೀ ಪ್ರಪಂಚದಲ್ಲಿ ರೈತ ಒಬ್ಬ ಮೋಸ ಮಾಡಲ್ಲ, ಸುಳ್ಳು ಹೇಳಿ ಬದುಕಲ್ಲ, ಅವನೊಬ್ಬನೇ ಕಳ್ತನ ಮಾಡದೆ ಬದುಕೋದು ಅಂತ ಕೂಡ ಹೇಳ್ತೀವಿ ಅಷ್ಟೇ. ಆದರೆ ಇಲ್ಲಿ ಆಟೋ ಚಾಲಕರು ಅಂತ ಬಂದಾಗ ಅವರು ಕೂಡ ಒಂದೊಂದು ಸಲ ಸುಳ್ಳು ಹೇಳ್ಬೋದು. ಏನೋ ಒಂದು ಹಿಂಗೆ ಅವರು ಏನೋ ಒಂದು ದುಡ್ಡುಗೋಸ್ಕರ, ಅವ್ರದ್ದೊಂದು ಅರ್ನಿಂಗ್ಸ್ಗೋಸ್ಕರ ಹೇಳ್ತಾರೆ. ಕೆಲವರೆಲ್ಲ ರಿಯಾಲಿಟಿ ಶೋಗಳ ಮೂಲಕ ಸುಳ್ಳು ಹೇಳಿ ಬದುಕ್ತಾರೆ, ಕೆಲವರೆಲ್ಲ ಸಿನಿಮಾದಲ್ಲೂ ಸುಳ್ಳು ಹೇಳಿ ಬದುಕ್ತಾರೆ. ಈ ರೀತಿಯೆಲ್ಲ ದಂಧೆಗಳು ನಡೀತಾ ಇರುತ್ತೆ, ನೀವು ನೋಡ್ತಾ ಇರ್ತೀರಾ. ಹಾಗೆ ಇವರು ಕೂಡ ಅಷ್ಟೇ, ಬೇರೆ ಇನ್ನೇನಿಲ್ಲ ಅಲ್ಲಿ. ನೋಡಿ, ಇವ್ರದ್ದು ಒಂದು ಜೀವನ ಇರುತ್ತೆ, ಇವ್ರಿಗೊಂದು ಏನೋ ಸಂಸಾರ ಮನೆ ಮಠ ಇರುತ್ತೆ. ಇವರು ಸುಳ್ಳು ಹೇಳಿ ಬದುಕಬೇಕಾಗುತ್ತೆ ಜನಗಳ ಮುಂದೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಜನಗಳು ಕೂಡ ಒಂದೇನೇ ಮಾರ್ಕೆಟ್ಗೆ ಹೋದ್ರು ತರಕಾರಿ ತರೋದಕ್ಕೆ, ಅಲ್ಲಿ ತರೋದಕ್ಕೆ, ಇಲ್ಲಿ ತರೋದಕ್ಕೆ ಎಲ್ಲ ಅಷ್ಟೇ. ನೋಡಿ, ನೀವು ಎಲ್ಲೇ ಹೋದರೂ ಅಷ್ಟೇ ಒಂದು ಸುಳ್ಳು ಮೋಸ ಅನ್ನೋದು ಎಲ್ಲ ಕಡೆ ಇದ್ದೇ ಇರುತ್ತೆ ಈ ಕಾಲದಲ್ಲಿ. ಯಾಕೆಂದರೆ ನಾವು ಈಗ ಕೊನೆಗೆ ಕಲಿಯುಗಕ್ಕೆ ಬಂದುಬಿಟ್ಟಿದ್ದೀವಿ. ಕಲಿಯುಗದಲ್ಲಿ ನೀವೇ ಕೂಡ ನೋಡ್ತಾ ಇರ್ತೀರಲ್ಲ, ಕಲಿಯುಗ ಅಂತ ಬಂದರೆ ಅದು ನೀವೇ ನೋಡ್ತಾ ಇರ್ತೀರ. ಏನು ನಡೀತಾ ಇದೆ ಈಗ ಕಲಿಯುಗದಲ್ಲಿ ಅಂಥದ್ದಾದರೂ ಕೂಡ ಏನಿದೆ ಇಲ್ಲಿ, ನೀವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅದು ಸತ್ಯಯುಗ, ತ್ರೇತಾಯುಗ, ಶಿಲಾಯುಗ ಅದೆಲ್ಲ ನೀವು ನೋಡಿರ್ತೀರ. ದ್ವಾಪರ ಯುಗ ಅಂತ ಆ ಕಾಲದಲ್ಲೆಲ್ಲ ಹೇಗಿತ್ತು ಸತ್ಯ, ಈ ಕಾಲದಲ್ಲಿ ಎಲ್ಲಿ ಸತ್ಯ ಇದೆ, ಈಗೆಲ್ಲ ಅದೆಲ್ಲ ಮುಳುಗೋಗಿದೆ. ಆದರೂ ಹಂಗೆ ನಾನು ನಿಮ್ಗೆ ಹೇಳ್ತಕ್ಕಂಥ ಇಲ್ಲಿ ಒಂದು ವಿಷಯ ಏನಂದರೆ, ಆಟೋ ಚಾಲಕರ ಮೇಲೆ ಇಷ್ಟೊಂದು ಆಪಾದನೆ ಇದು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರೋದ್ರಿಂದ ಇದು ಸರಿಯಲ್ಲ. ಆದರೂ ಕೂಡ ಆಟೋ ಚಾಲಕರು ಅಂತ ಬಂದಾಗ ಅವ್ರೇನಂತ ಏನು ಕೆಟ್ಟ ಮನುಷ್ಯರು ಅಲ್ಲ, ಏನಿಲ್ಲ. ಆದರೂ ಕೂಡ ಒಳ್ಳೆಯವರು, ತುಂಬ ಒಳ್ಳೆಯವರು ಇದ್ದಾರೆ. ತುಂಬ ಎಷ್ಟೋ ಜನ ತಮ್ಮ ಪ್ರಾಣ ಕೂಡ ಕೊಡ್ತಾರೆ ಆಟೋ ಚಾಲಕರು ಜನಗಳಿಗೋಸ್ಕರನೇ. ಆ ಥರನೂ ಕೂಡ ತುಂಬ ನಡೀತಾ ಇದೆ ಇನ್ಸಿಡೆಂಟು, ನಿಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ. ಎಷ್ಟೋ ಜನ ಅವ್ರವ್ರ ಆಟೋದಲ್ಲೇ ಫ್ರೀ ಕರ್ಕೊಂಡು ಹೋಗ್ತಾರೆ. ಕೆಲವರೆಲ್ಲ ಬೋರ್ಡ್ ಹಾಕೊಂಡಿರ್ತಾರೆ ನೋಡಿ, ಗರ್ಭಿಣಿ ಮಕ್ಕಳಿಗೆ ಉಚಿತ. ನೋಡಿ, ಗರ್ಭಿಣಿ ಹೆಂಗಸರು ಇರ್ತಾರೆ, ನೀವು ನೋಡಿರ್ತೀರ. ಅವ್ರಿಗೆಲ್ಲ ಉಚಿತವಾಗಿ ನಾವು ಆಟೋವನ್ನು ಕೊಡ್ತೀವಿ. ಆ ಥರ ಎಲ್ಲ ನೀವು ಬೋರ್ಡ್ ಹಾಕೊಂಡಿರೋದೆಲ್ಲ ನೋಡ್ತಾ ಇರ್ತೀರ. ಅದರಿಂದ ಆಟೋದವರು ತುಂಬ ಒಳ್ಳೆಯವರು ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ.